ನೋಡಿ ಇಲ್ಲಿ ಇದ್ದಿದ್ದು ಒಂದೇ ಲಾಟು ಪೂರ್ತಿ ಹಾಕಿರೋದು, ಒಂದೇ ಲಾಟಲ್ಲೇ, ಎಲ್ಲೂ ಎತ್ತಿಲ್ಲ ಗಾಡಿ. ನಾವು ಬಾಂಬೆ ಗಂಟು ಹೊಡೆಯೋಣ ಅಂತ ಇದ್ವಿ, ಬಟ್ ಅವ್ರು ಬೇರೆ ಥರ ಹಗ್ಗ ಹೊಡಿತಾ ಇದ್ದಾರೆ. ಈ ಥರ ಹಾಕ್ಕೊಂಡ್ಬಿಟ್ಟು ಮೇಲೆ ಕಡ್ಡಿ ಸೇರಿಸಿ ತಿರುಗಿಸಿದ್ರೆ ಸಖತ್ ಟೈಟ್ ಬರ್ತಾ ಇದೆ ಗುರು. ಇದು ಒಂಥರ ಒಳ್ಳೆ ಐಡಿಯಾ. ಗಾಡಿ ನಂಬರು ಮೆನ್ಷನ್ ಮಾಡಿದ್ದಾರೆ. ಇವೇ ಬಿಲ್ಲು, ಇದು ಬಂದು ಫಾರೆಸ್ಟ್ ಬಿಲ್ಲು ನೋಡಿ. ಈಗ ತಾನೇ ಇಲ್ಲ ಒಂದು ಫಾರೆಸ್ಟ್ ಆಫೀಸ್ ಇಲ್ಲೇ ಇತ್ತು, ಹೋಗಿ ನಮ್ಮ ಹುಡುಗ ಸೀಲ್ ಹಾಕ್ಸ್ಕೊಂಡು ನೋಡಿ ಈ ಥರ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಮಳೆಯಲ್ಲಿ ತುಂಬ ಹುಷಾರಾಗಿರಿ, ಎಷ್ಟು ಹುಷಾರಾಗಿದ್ರೆ ಅಷ್ಟೇ ಒಳ್ಳೆಯದು. ಗಾಡಿಗಳು ಓಡಿಸೋವಾಗ ಹುಷಾರಾಗಿ ಓಡಿಸ್ಬೇಕು ಮಳೆಗಾಲದಲ್ಲಿ. ಹೈದ್ರಾಬಾದ್ ರಿಂಗ್ ರೋಡ್ ಹತ್ತಿದ್ದೆ, ಯಾಕೋ ನಿದ್ದೆ ಬರೋ ಥರ ಆಯಿತು. ಅದಕ್ಕೆ ನಿದ್ದೆ ಕಣ್ಣಲ್ಲಿ ಯಾಕೆ ಓಡಿಸೋದು ಅಂದ್ಬಿಟ್ಟು ನಮ್ಮ ಸುಜಿತನೇ ಬರೆಸಿ ಬೆಳಗಿನ ಗಾಡಿ ಕೊಟ್ಟೆ. ಏನು ಕಾಣಿಸ್ತಾ ಇದ್ದಾವೆ, ಇದು ಮಡಕ್ಸಿರೋ ಸರ್ಕಲ್ಲು ಕಲ್ಯಾಣ ದುರ್ಗ ಇಂದ ಇಲ್ಲೇ ಅನ್ಲೋಡ್ ಆಯಿತು ರೋಡ್ ಸೈಡಲ್ಲೇ. ಊಟ ಮಾಡಿ ಮಲಗಿಬಿಟ್ಟಿದ್ವಿ, ಒಳ್ಳೆ ನಿದ್ದೆ ಬರ್ತಿತ್ತು. ಇಲ್ಲೇ ಮರದ ಕೆಳಗಡೆ ಹುಡುಗ ಎಲ್ಲ ಸ್ನಾನ ಮಾಡ್ತಾವನೆ. ಅಷ್ಟರಲ್ಲಿ ನೋಡಿದ್ರೆ ಲೋಡೇ ಆಗ್ತಾ ಬಂದಿತ್ತು. ಲೋಡ್ ಮುಗೀತಾ ಬಂತು, ಇನ್ನೇನು ಒಂದು ಸ್ವಲ್ಪ ಹಾಕಿದ್ರೆ ಹಿಂದೆ ಅಷ್ಟೇ ಮುಗೀತು. ಇಲ್ಲಿಂದ ನಾನ್ ಸ್ಟಾಪ್ ಹೋಯ್ತಾ ಇರೋದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಪರ್ಮಿಟು ಮತ್ತು ಇವೇ ಬಿಲ್ಲು ಎಲ್ಲ ಏನೇನೋ ಕೊಡ್ತಾರಂತೆ, ಎಲ್ಲ ತಗೊಂಡು ಬಿಡೋದು ಇಲ್ಲಿಂದ. ಹೈಟು ಬಂದಿದೆ, ಎಷ್ಟೇ ಹೈಟ್ ಬಂದ್ರೂ ನಮಗೆ ಒಂದು 7 ಟನ್ 8 ಟನ್ ಬಂದರೆ ಹೆಚ್ಚು ಅಷ್ಟೇ ಬರೋದು, ವೆಯ್ಟ್ ಬರೋಲ್ಲ ಜಾಸ್ತಿ. ನೋಡಿ ಇಲ್ಲಿ ಇದ್ದಿದ್ದು ಒಂದೇ ಲಾಟು ಪೂರ್ತಿ ಹಾಕಿರೋದು, ಒಂದೇ ಲಾಟಲ್ಲೇ, ಎಲ್ಲೂ ಎತ್ತಿಲ್ಲ ಗಾಡಿ. ನಾವು ಬಾಂಬೆ ಗಂಟು ಹೊಡೆಯೋಣ ಅಂತ ಇದ್ವಿ, ಬಟ್ ಅವ್ರು ಬೇರೆ ಥರ ಹಗ್ಗ ಹೊಡಿತಾ ಇದ್ದಾರೆ. ಈ ಥರ ಹಾಕ್ಕೊಂಡ್ಬಿಟ್ಟು ಮೇಲೆ ಕಡ್ಡಿ ಸೇರಿಸಿ ತಿರುಗಿಸಿದ್ರೆ ಸಖತ್ ಟೈಟ್ ಬರ್ತಾ ಇದೆ ಗುರು. ಇದು ಒಂಥರ ಒಳ್ಳೆ ಐಡಿಯಾ. ಹಗ್ಗ ಹಾಕ್ಕೊಡ್ತೀನಿ ಅಂತ ಅವ್ರು ಹೇಳಿದ್ರು, ಹಗ್ಗ ಅವರೇ ಹಾಕ್ಕೊಡ್ತಾವ್ರೆ. ಹಗ್ಗ ಹಾಕ್ಕೊಡೋಷ್ಟರಲ್ಲಿ ನಾವು ಇನ್ನೊಂದ್ಸರಿ ತಿನ್ಕೊಂಡು ಇಲ್ಲಿಂದ ಬಿಡೋಣ. ನಡೆಯಪ್ಪ ತಿನ್ಕೋಣ ಅಂದ್ಕೊಂಡು. ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಹಗ್ಗ ಎಲ್ಲ ನೀಟಾಗಿ ಹಾಕ್ಕೊಟ್ರು. ಈಗ ರೋಡಿಗೆ ಬಂದ್ವಿ. ಇಲ್ಲಿಂದ ಇದು ಚಿಕ್ಕ ರೋಡು, ಬೆಳಗ್ಗೆ ಬಂದಿದ್ದು ಇಲ್ಲಿ ಲೋಡಿಂಗ್ ಹತ್ರಕ್ಕೆ. ಎಲ್ಲ ಒಂದು 500 ಮೀಟರ್ಸ್ 500 ಮೀಟರು ಇಲ್ಲ, ಮುಂದೆ ಹಂಗೆ ಚೆನ್ನಾಗಿರೋ ರೋಡ್ ಸಿಗುತ್ತೆ, ಒಳ್ಳೆ ರೋಡು. ಅಲ್ಲಿಂದ ನಾವು ಲೆಫ್ಟ್ಗೆ ಎತ್ಕೊಂಡ್ರೆ ಸ್ವಲ್ಪ ಮುಂದೆ ಹೋಗಿ, ಇವಾಗ ಹೋಗಿ ನಾವು ರೈಟ್ಗೆ ಎತ್ಕೊಬೇಕು, ಆಮೇಲೆ ಲೆಫ್ಟ್ಗೆ ಎತ್ಕೊಂಡ್ರೆ ಒಂದು 10 ಕಿಲೋಮೀಟರ್ ಹೋಗಿ ಡೈರೆಕ್ಟ್ ತೆಲಂಗಾಣ ಹೊರಟೋಗ್ತೀವಿ. ಈ ಚಿಕ್ಕ ರೋಡಲ್ಲಿ ನಾವಪ್ಪ ಜನಗಳು ಮಿರರ್ ಬೇರೆ ಹೊಡೆದೋಗಿ ಸಖತ್ ಹಿಂಸೆ ಹೋಗ್ತಾ ಇದೆ, ಸರಿಯಾಗಿ ಕಾಣಿಸ್ತಾನೆ ಇಲ್ಲ ಗುರು. ಕೆಳಗಡೆ ಚಿಕ್ಕ ಮಿರರಲ್ಲಿ ನೋಡ್ಕೊಬೇಕು, ಎಲ್ಲಾದರೂ ಶೋರೂಮ್ ಇದ್ದರೆ ಹೋಗ್ತಾ ಇದೆ ಅರಿಯಲ್ಲಿ ಮಿರರ್ ಒಂದು ಹಾಕ್ಸ್ಕೊಬಿಡ್ಬೇಕು. ಇಲ್ಲೇ ಮೇನ್ ರೋಡಿಗೆ ಬಂದುಬಿಟ್ವಿ. ಇಲ್ಲೇ ನಾವು ರೈಟ್ಗೆ ಎತ್ಕೊಂಡ್ರೆ
ಸೀದಾ ಒಂದೇ. ನಮ್ಗಿನ್ನೂ ಬಿಲ್ಲು ಎಲ್ಲ ಏನೂ ಕೊಟ್ಟಿಲ್ಲ, ನಮಗೆ ಬಿಲ್ಲು ಇವೆ ಬಿಲ್ಲು ಎಲ್ಲ ಕೊಡ್ತಾರೆ. ಬಿಲ್ಲೆಲ್ಲ ಮುಂದೆ ಬೆಳಿಗ್ಗೆ ಬಂದಿದ್ರಲ್ವ ಅವರು ಕಾರಲ್ಲಿ, ಅವರು ಬಿಲ್ಲು ಮುಂದೆ ತಂದಿದ್ದೀನಿ ಬಾ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ಧೈರ್ಯವಾಗಿ ಹೋಗ್ತಾ ಇದ್ದೀವಿ. ಬಿಲ್ ಇಲ್ದಿದ್ದು ಭಾರಿ ಕಷ್ಟ. ಹೋಗ್ತಾ ಫಾರೆಸ್ಟ್ ಆಫೀಸ್ಗಳು ಸಿಕ್ಕಿದ್ರೆ ಅಲ್ಲಿ ಸೀಲು ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡು ಹೋಗ್ಬೇಕಂತೆ. ಎಲ್ಲೆಲ್ಲಿ ಸಿಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ ಅನ್ಕೊತೀನಿ. ಇಲ್ಲಿಂದ ಮುಂದೆ ಹೋಗಿ ನಾನು ತೋರಿಸ್ತೀನಿ ಬನ್ನಿ ಬಿಲ್ಗಳು ಎಲ್ಲ. ಇದ್ರ ಬಿಲ್ಲೆಲ್ಲ ತಂದ್ಕೊಟ್ರು ನೋಡಿ. ಇದು ಇವೆ ಬಿಲ್ಲು ಎಲ್ಲ ಮೆನ್ಷನ್ ಆಗಿದೆ. ಬ್ಯಾಂಬೂ ಒಂದು ಲಾಂಗ್ ಬ್ಯಾಂಬೂ, ಗಾಡಿ ನಂಬರು ಮೆನ್ಷನ್ ಮಾಡಿದ್ದಾರೆ. ಇವೆ ಬಿಲ್ಲು. ಇದು ಬಂದು ಫಾರೆಸ್ಟ್ ಬಿಲ್ಲು ನೋಡಿ. ಈಗ ತಾನೇ ಇಲ್ಲ ಒಂದು ಫಾರೆಸ್ಟ್ ಆಫೀಸ್ ಇಲ್ಲೇ ಇತ್ತು. ಹೋಗಿ ನಮ್ಮ ಹುಡುಗ ಸೀಲ್ ಹಾಕ್ಸ್ಕೊಂಡು ನೋಡಿ ಈ ಥರ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಯಾವ ಟೈಮಿಗೆ ಪಾಸ್ ಆಗಿದೆ ಅಂದ್ಬಿಟ್ಟು ಕಳಿಸಿ ನೋಡಿ ಡೇಟು ಎಲ್ಲ ಹಾಕ್ತಾರೆ. ಇದ್ರ ಮೇಲೆ ಇನ್ನೂ ಒಂದು 2-3 ಸೀಲ್ ಹಾಕ್ಸ್ಕೊಬೇಕೇನೋ. ಹೋಗ್ತಾ ಇಲ್ಲ ಇಲ್ಲಿ ಫಾರೆಸ್ಟ್ ಆಫೀಸ್ ಸಿಕ್ಕಿದ್ರೆ ಅಲ್ಲ 20 ಕೊಟ್ಟು ಹಾಕ್ಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ. ನೀಟಾಗಿ ಹುಷಾರಾಗಿ ಎತ್ತಿಡೋಪ್ಪ ಇದು. ಇಲ್ಲಿಂದ ನಾವು ಇದು ಮುಂದೆ ಏನು ಕಾಣಿಸ್ತಾ ಇದೆ ಈ ಲೈಟು, ಇಲ್ಲೇ ಲೆಫ್ಟ್ ಕೊಡಿದ್ರೆ ಸೀದಾ ಆಸಿಫಾಬಾದ್ ಕರೀಂನಗರ್ ರೋಡ್ ಹೊಟ್ಟೋಯ್ತೀವಿ ಡೈರೆಕ್ಟು. ನಾವೊಂದು 30 ಕಿಲೋಮೀಟ್ರ್ ಪಾಸ್ ಆದರೆ ಸಾಕು ಗುರು, ತೆಲಂಗಾಣ ಬಾರ್ಡರ್ ಸಿಗುತ್ತೆ. ಇಲ್ಲಿಂದ ಓಡ ಬನ್ನಿ. ಗ್ಲಾಸ್ ಎಲ್ಲ ನೀಟಾಗಿ ತೊಳ್ಕೊಂಡು ಇರ್ತಾನೆ ಬಿಡ್ತಾ ಇದ್ದೀವಿ. ಫಸ್ಟ್ ಹೋಗೋಣ ಬನ್ನಿ ಇಲ್ಲಿಂದ. ನೋಡಿ ಇಲ್ಲೇ ಲೆಫ್ಟ್ ಎತ್ಕೊತಾ ಇದ್ದೀವಿ. ಸೀದಾ ಇಲ್ಲಿಂದ ಒಂದೇ ರೋಡ್ ಗುರು. ಫಸ್ಟ್ ಫುಲ್ ಟ್ಯಾಂಕ್ ಡೀಸೆಲ್ ಹಾಕ್ಸ್ಬೇಕು. ಇನ್ನು 4 ಪಾಯಿಂಟ್ ಇದೆ. ಮಹಾರಾಷ್ಟ್ರದಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಮತ್ತು ತೆಲಂಗಾಣದಲ್ಲೂ ರೇಟ್ ಜಾಸ್ತಿ, ಆಂಧ್ರದಲ್ಲೂ ರೇಟ್ ಜಾಸ್ತಿ. ಅದಕ್ಕೆ ಮಹಾರಾಷ್ಟ್ರದಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಡೋಣ ಇವಾಗ. ಇಲ್ಲೇ ಮುಂದೆ ಭಾರತ್ ಇದೆ, ಈ ರೂಟಲ್ಲಿ ಬಂದಿದ್ದೀನಿ. ಹಾಕ್ಸಿದ್ದೆ ಫಸ್ಟು. ಇಲ್ಲೆಲ್ಲಾದ್ರೂ ಫುಲ್ ಟ್ಯಾಂಕ್ ಮಾಡಿಸ್ಕೊಳೋಣ ಗುರು. ಹಿಂಗೆ ಬಂದ್ವಿ ಮುಂದೆನೇ ಭಾರತ್ ಬಂಕಲ್ಲಿ ಹಿಂಗೆ ಡೀಸೆಲ್ ಹಾಕ್ಸ್ಕೊಂಡು ಫುಲ್ ಟ್ಯಾಂಕು ಈಗ ಬಿಡ್ತಾ ಇದ್ದೀವಿ. ನೋಡ್ಬೋದು ಲೋಡು ಒಂದು 8 ಬಂದಿದೆ ಸುಮಾರಾಗಿ. ಒಂದು 2ರಿಂದ 3 ಮೂಟೆ ಹಾಕಿದರೆ ಹೈಟೆಕ್ ಮೇಲೆ ಎಷ್ಟೈಟ್ ಬರುತ್ತೋ ಅಷ್ಟೈಟ್ ಬಂದಿದೆ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ವಿ. 11,000ಕ್ಕೆ ಹಿಡೀತು. ಯಾಕಂದರೆ ನೋಡಿ ಇಲ್ಲಿ ಬಂದು ಪ್ರೈಸ್ ಬಂದು 90 ರೂಪಾಯಿ ಇದೆ. ತೆಲಂಗಾಣ ಅಂದರೆ ಎಲ್ಲ ಜಾಸ್ತಿ, ಮತ್ತು ಕರ್ನಾಟಕಕ್ಕೆ ಹೋಗೋರ್ಗೂ ಡೀಸೆಲ್ ಹಾಕ್ಸೋ ಥರ ಇರೋಲ್ಲ. ಅದಕ್ಕೆ ಇಲ್ಲಿ ಹಾಕ್ಸ್ಬಿಟ್ವಿ. ಇಲ್ಲಿಂದ ಪಾಸ್ ಆಗೋಣ ಇವಾಗ. ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಬಂದ್ವಿ. ಭಾರಿ ಮಳೆ ಶುರುವಾಗೋಗ್ಬಿಟ್ಟೈತೆ ಇವರು, ಭಯಂಕರ ಮಳೆ. ಈ ಸಿಂಗಲ್ ರೋಡ್ಗಳಲ್ಲಿ ಮಳೆ ಬಿದ್ದರೆ ಓಡ್ಸೋಕ್ಕೆ ಒಂಥರ. ಹೈವೇ ಟು ಹೈವೇಯಲ್ಲಿ ಮಳೆ ಬಿದ್ದರೆ ಅಂತೂ ಖುಷಿ ಆಗುತ್ತೆ ಇನ್ನು ಓಡ್ಸೋಕ್ಕೆ. ಬಾರಿಸ್ ಬಿಸಾಡ್ಬೋದು. ಈ ರೋಡಲ್ಲಿ ಬೇರೆ ಸ್ವಲ್ಪ ರೋಡ್ ಸರಿ ಇಲ್ಲ ನೋಡಿ, ಏನು ಕಾಣಿಸ್ತಾನೆ ಇಲ್ಲ. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಹೋದರೆ ಬಾರ್ಡ್ರು ಕಾಟ ಬರುತ್ತೆ. ಬಾರ್ಡ್ರ್ ಪಾಸ್ ಮಾಡಿಕೊಂಡು ಅಲ್ಲಿವರೆಗೂ ಸ್ವಲ್ಪ ಸಿಂಗಲ್ ರೋಡು. ಮಹಾರಾಷ್ಟ್ರ ಬಾರ್ಡರು, ಎಕ್ಸಿಟ್ ಬಾರ್ಡರು ಬಂದ್ವಿ. ಇಲ್ಲಿ ಕಾಟ ಹಾಕ್ಸ್ಕೊಂಡು RTO ಆಫೀಸಲ್ಲಿ ಎಂಟ್ರಿ ಕೊಟ್ಕೊಂಡು ಸೀದಾ ಹೋಯ್ತಾ ಇರೋದಷ್ಟೇ ನಮ್ಮ ಕೆಲಸ. ಮಳೆ ಇನ್ನೂ ನಿಲ್ಲಿಲ್ಲ ಗುರು. ಒಂದೇ ಸರಿ ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ವಿ ಸಂಜೆನೆ. ಈಗ ಊಟ ಏನೂ ಬೇಕಿಲ್ಲ. ಊಟ ಮಾಡ್ಬೇಕೇನೋ? ತಿನ್ನೋ ಪರವಾಗಿಲ್ಲ ಇನ್ನೊಂದು ಸರಿ ಎಲ್ಲ. ಟೀ ಹಾಕೊಂಡ್ರೆ ಸಾಕು. ಹಾಂ, ಟೀ ಹಾಕೋಬೇಕು. ಟೀ ಬೇರೆ ಏನಾದ್ರು ಬೇಕಾ? ಯಾಕೆ? ಮಾಮೂಲಿ ಸ್ನ್ಯಾಕ್ಸ್. ಇಲ್ಲಿಂದ ಪಾಸಾಗಿ ಎಲ್ಲರೂ ಟೀ ಹಾಕ್ಕೊಂಡು ಮಾಮೂಲಿ ಆಸಿಫಾಬಾದ್ ಹತ್ಬಿಟ್ರೆ ಟಾಪ್ ಆ್ಯಂಡ್ ಟಾಪ್ ಹೈವೇ ಗುರು. 4 ಲೈನ್ ಹೈವೇ ಸಿಕ್ಬಿಡುತ್ತೆ. ಅಲ್ಲಿ ಹಿಂಗೆ RTO ಸಿಗುತ್ತೆ, ಅಲ್ಲಿ ಎಂಟ್ರಿ ಕೊಟ್ಕೊಂಡು ಹೋಗ್ಬೇಕು. ಹಿಂಗೆ ಫಾರೆಸ್ಟ್ ಆಫೀಸು ಎಲ್ಲರೂ ಸಿಕ್ಕಿದ್ರೆ ಸೀಲ್ ಹಾಕ್ಕೊಂಡು ಹೋಗ್ಬೇಕು. ನಮ್ದು ಅದೊಂದು ಕೆಲಸ ಇವಾಗ. ತೆಲಂಗಾಣ ಎಂಟ್ರಿ ಆಗಿಬಿಟ್ವಿ. ತೆಲಂಗಾಣ ಎಂಟ್ರಿ ಆಗಿದ್ದೆ ರೋಡ್ ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ರೋಡ್ಗಳು ಅಂದರೆ ಈ ಥರ ಇರಬೇಕು. ತೆಲಂಗಾಣದಲ್ಲಿ ಎಲ್ಲೇ ಹೋಗ್ರಿ ನೀವು, ಎಲ್ಲೇ ನೋಡ್ರಿ, ರೋಡ್ಗಳು ಮಾತ್ರ ಮಸ್ತಾಗಿರುತ್ತೆ. ಗಾಡಿ ಓಡ್ಸೋಕ್ಕೆ ಸಖತ್ತಾಗಿರುತ್ತೆ ಇವರು ತೆಲಂಗಾಣಗಳಲ್ಲಿ. ಆಂಧ್ರದಲ್ಲೂ ಅಷ್ಟಕ್ಕಷ್ಟೇ, ಮಹಾರಾಷ್ಟ್ರದಲ್ಲಂತೂ ಕೇಳಲೇಬೇಡ್ರಿ. ಇಲ್ಲಿಂದ ಮುಂದೆ ಕರೀಂನಗರ ಆದಮೇಲೆ ಡೈರೆಕ್ಟ್ ಹೈದ್ರಾಬಾದು. ನಮ್ಮದು ಅನ್ಲೋಡ್ ಬಂದು ಅನಂತಪುರ ಹತ್ರ ಕಲ್ಯಾಣ ದುರ್ಗ ಅನ್ನೋ ಊರು ಬರುತ್ತೆ. ಅಲ್ಲಿ ಮತ್ತೆ ಅದಾದಮೇಲೆ ಅಲ್ಲಿ ಅರ್ಧ ಅನ್ಲೋಡ್ ಮಾಡಿಕೊಂಡು ದಾವಣಗೆರೆಗೂ ಹೋಗಬೇಕು ಅಂತ ಹೇಳಿದ್ದಾರೆ. ದಾವಣಗೆರೆ ಇಲ್ಲ ಅಂದರೆ ಕಲ್ಯಾಣ ದುರ್ಗನೇ, ಅನಂತಪುರ ಹತ್ರ ಕಲ್ಯಾಣ ದುರ್ಗದಲ್ಲೇ ಪೂರ್ತಿ ಅನ್ಲೋಡ್ ಆಗುತ್ತೆ ಅಂತಲೂ ಹೇಳಿದ್ದಾರೆ. ಹೇಳೋಕ್ಕಾಗಲ್ಲ ಎಲ್ಲೆಲ್ಲಿ ಅನ್ಲೋಡ್ ಮಾಡಬೇಕು ಅಂತ. ನೋಡ ಇನ್ನು ಕಲ್ಯಾಣ ದುರ್ಗದಲ್ಲಿ ಅನ್ಲೋಡ್ ಆದಮೇಲೆ ಗೊತ್ತಾಗುತ್ತೆ ಪೂರ್ತಿ ಅಲ್ಲೇ ಆಗುತ್ತಾ ಇಲ್ಲ ದಾವಣಗೆರೆಗೆ ಹೋಗ್ಬೇಕಾ ಅಂದ್ಬಿಟ್ಟು. ತೆಲಂಗಾಣ RTO ಪಾಸ್ ಮಾಡಿಕೊಂಡು
ತೆಲಂಗಾಣ ಎಂಟ್ರಿ ಕೊಟ್ಮೇಲೆ ಆರ್ ಟಿ ಆಫೀಸ್ ಸಿಗುತ್ತೆ, ಅಲ್ಲಿ ಎಂಟ್ರಿ ಕೊಟ್ಕೊಂಡು ಪಾಸಾಗಿ ಮುಂದೆ ಬರ್ತಾ ಇದ್ದೀವಿ. ಮಳೆ ನಾನ್ ಸ್ಟಾಪ್ ಬರ್ತಾನೆ ಇದೆ. ಮಳೆಯಲ್ಲಿ ಆಕ್ಸಿಡೆಂಟ್ಗಳಾಗೋದು ತುಂಬ. ನಮ್ಮ ಡ್ರೈವರ್ಗಳೇನದಂದರೆ ಏನು ಹೇಳ್ಬೇಕಂದ್ರೆ ಮಳೆಯಲ್ಲಿ ತುಂಬ ಹುಷಾರಾಗಿರಿ. ಇಷ್ಟು ಹುಷಾರಾಗಿದ್ದರೆ ಅಷ್ಟೇ ಒಳ್ಳೆಯದು. ಗಾಡಿಗಳು ಓಡಿಸೋವಾಗ ಹುಷಾರಾಗಿ ಓಡಿಸ್ಬೇಕು ಮಳೆಗಾಲದಲ್ಲಿ. ಇಲ್ಲಿಂದ ನಮ್ಮದು ನಾನ್ ಸ್ಟಾಪ್ ಡ್ರೈವಿಂಗು. ಎಲ್ಲಿ ನಿದ್ದೆ ಬರುತ್ತೋ ನನಗೂ ಗೊತ್ತಿಲ್ಲ. ಮಸ್ತಾಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿರೋದಕ್ಕೆ ನಿದ್ದೆ ಬೇಗ ಬಂದ್ಬಿಡುತ್ತೆ. ನಮ್ಮ ಹುಡುಗನ್ನ ಆಗಲೇ ಮಲಗಿಸಿದ್ದೀನಿ, ಮಲಿಕೊಂಡವನೇ ಹಿಂದೆ. ಹತ್ರ ಹೈದ್ರಾಬಾದ್ವರೆಗೂ ಆದರೆ ಹೊಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಹೈದ್ರಾಬಾದ್ ಇಲ್ಲಿಂದ ಇನ್ನೂ 250 ಕಿಲೋಮೀಟರ್ ಇದೆ. ಸ್ಟಾಪ್ ಹೋಗ್ತಾ ಅಣ್ಣ ಬನ್ನಿ ಎಲ್ಲಾದರೂ ಒಂಟಿ ಹಾಕ್ಕೊಂಡು ನಿದ್ದೆ ಬಂದರೆ ನೋಡೋಣ, ಇಲ್ಲಾಂದರೆ ನಮ್ಮ ಹುಡುಗನೇ ಬಿಡಿಸಿ ಕೊಟ್ಟರೆ ಓಡಿಸ್ಕೊತಾನೆ. ನೋಡಿ ಈಗ ತಾನು ನೋಡಿದ್ರಲ್ಲ ಯಪ್ಪ ಯಾವ ಥರ ಆಗಿದೆ ಅಂತ. ಯಾಕಂದರೆ ಯಾರಿಗೂ ಏನೂ ಆಗಿಲ್ಲ. ಇದು ಟೋಲ್ ಗೇಟ್ ಹತ್ರ ಬಂದು ನಿದ್ದೆ ಕಣ್ಣಲ್ಲೇನೋ ಅದು ಡಿವೈಡರ್ ಥರ ಇಟ್ಟಿದ್ರೆ ಅದಕ್ಕೆ ಗುದ್ಬಿಟ್ಟಿದ್ದಾನೆ. ರೇಡಿಯೇಟರ್ ಎಲ್ಲ ಡ್ಯಾಮೇಜ್ ಆಗಿದೆ, ಏನಾಗಿಲ್ಲ ಗಾಡಿಗೆ. ಏನು ಕರೀಂನಗರೆಲ್ಲ ದಾಟದ ಮೇಲೆ ಇದಾಗಿರೋದು. ಅದಕ್ಕೆ ನಿದ್ದೆ ಕಣ್ಣಲ್ಲಿ ಗಾಡಿಗಳು ಓಡಿಸೋವಾಗ ಹುಷಾರಾಗಿರಿ ಗುರು. ನಿದ್ದೆ ಬಂದರೆ ಆರಾಮಾಗಿ ಸೈಡ್ಗೆ ಹಾಕಿ ಮಲಗ್ಕೊಳ್ರಿ, ಇಲ್ಲ ಬೇರೆ ಡ್ರೈವರ್ ಇದ್ದರೆ ಕೊಡ್ರಿ. ನಿದ್ದೆ ಕಣ್ಣಲ್ಲಿ ಮಾತ್ರ ಓಡ್ಸೋಕೆ ಹೋಗ್ಬೇಡ್ರಿ ಯಪ್ಪ. ಇನ್ನು ಇಲ್ಲಿಂದ 80 ಕಿಲೋಮೀಟರ್ ಇದೆ ಹೈದ್ರಾಬಾದು ಅಷ್ಟೇ. ನಾನ್ ಸ್ಟಾಪ್ ಹೈದ್ರಾಬಾದ್ವರೆಗೂ ಹೊಡೆದ್ಬಿಡೋಣ ಅಂದ್ಕೊಂಡಿದ್ದೀನಿ. ಹೈದ್ರಾಬಾದ್ಗೆ ಹೋಗಿ ನಮ್ಮ ಹುಡುಗನೇ ಬಿಡಿಸಿ ಕೊಡಬೇಕು. ಈಗ ಟೈಮ್ ಬಂದು ಇನ್ನು 3 ಗಂಟೆ. ಸ್ಕ್ರೀನಲ್ಲಿ ಸಾಂಗ್ಗಳು ಹಾಕ್ಕೊಂಡು ಕೈ ಇಟ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವರು ಹೈದ್ರಾಬಾದ್ ರಿಂಗ್ ರೋಡು ಎಂಟರ್ ಆಗಿಬಿಟ್ವಿ. ಆಗಲೇ ಹೈದ್ರಾಬಾದ್ ಎಂಟ್ರಿ ಆಗಿದ್ದ ತಕ್ಷಣ ಮಳೆ ಶುರು ಆಗಿಬಿಟ್ಟಿದೆ. ಇವರು ಹೈದ್ರಾಬಾದ್ ರಿಂಗ್ ರೋಡ್ ಹತ್ತಿದ್ದೆ, ಯಾಕೋ ನಿದ್ದೆ ಬರೋ ಥರ ಆಯಿತು. ಅದಕ್ಕೆ ನಿದ್ದೆ ಕಣ್ಣಲ್ಲಿ ಯಾಕೆ ಓಡಿಸೋದು ಅಂದ್ಬಿಟ್ಟು ನಮ್ಮ ಸುಜಿತನೇ ಬಿಡಿಸಿ ಬೆಳಗಿನ ಗಾಡಿ ಕೊಟ್ಟೆ. ಟೈಮ್ ಬಂದು ನೋಡ್ಬೋದು, ಟೈಮು 4:48, 5 ಗಂಟೆ ಆಗ್ತಾ ಬಂದಿದೆ. ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈ ರಿಂಗ್ ರೋಡಲ್ಲಿ ಸಖತ್ ಹುಷಾರಾಗಿರ್ಬೇಕು ಗುರು. ರೋಡ್ ಏನೋ ಮಸ್ತ್ ಟಾಪ್ ಆ್ಯಂಡ್ ಟಾಪಲ್ಲಿ ಹೋಗ್ಬೋದು, ಬಟ್ ಎಲ್ಲೂ ಒಂದು ಅಂಶಿಲ್ಲ, ಒಂದು ವೆಹಿಕಲ್ ಚಟ ಬರಲ್ಲ, ಆಪೋಸಿಟು ಏನಿಲ್ಲ, ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಹೋಗ್ಬೇಕು. ಆರಾಮಾಗಿ 60-60 ಹೋಗು ಸಾಕು. ಎಲ್ಲಾದರೂ ಫಾರೆಸ್ಟ್ ಆಫೀಸ್ ಸಿಕ್ಕಿದ್ರೆ ಶೀಲ್ ಹಾಕ್ಸ್ಕೊಪ್ಪ, ಮರಿಬೇಡ. ಎಲ್ಲಿ ಸಿಗಲ್ಲ, ಅಲ್ಲಿ ಹಿಂದೆ ಒಂದು ಹತ್ರ ಇತ್ತು, ನೋಡ್ದೆ ಬಂದ್ಬಿಟ್ಟೆ, ಪಾಸ್ ಆಗ್ಬಿಟ್ಟು ಸ್ಪೀಡಲ್ಲಿದ್ದೆ, ಏನಾಗಲ್ಲ. ಮೇನು ಮಹಾರಾಷ್ಟ್ರ ಬೇಕಲ್ಲ, ಮಹಾರಾಷ್ಟ್ರ ತಾನೆ ಲೋಡ್ ಆಗಿರೋದು. ಮಹಾರಾಷ್ಟ್ರ ಆರಾಮಾಗಿ ಹೋಗು. ನಿದ್ದೆ ಬಂದರೆ ಎಬ್ಬರಿಸು, ಮಲಿಕೋತೀನಿ ಸ್ವಲ್ಪ ಹೊತ್ತು. ಸರಿ ಕಲ್ಯಾಣದುರ್ಗನ. ಗೈಸ್, ವೆಲ್ಕಮ್ ಬ್ಯಾಕ್ ಟು TC ಟ್ರಕ್ ವ್ಲಾಗ್ಸ್. ಎಲ್ರಿಗೂ ಬೆಳಗಿನ ಶುಭೋದಯ. ಇನ್ನು ಇವಾಗ ಎಬ್ಬರಿಸ್ತಾರೆ ನಮ್ಮ ಹುಡುಗ. ಎಷ್ಟಾಗುತ್ತೆ? 12 ಆಗ್ಲೇ ಇದ್ದೆ, ಎದ್ದು ಟಿಫನ್ ಮಾಡಿ ಮತ್ತೆ ಮಲಗಿಬಿಟ್ಟೆ ಡೌನ್ ಹತ್ರ. ಇವಾಗ ಗುತ್ತಿ ಟೋಲ್ ಹತ್ರ ಇದ್ದೀವಿ. ಗುತ್ತಿ ಟೋಲ್ ಪಾಸ್ ಮಾಡಿ ಈಗ ಕೊಟ್ಟ ಗಾಡಿ. ಇಲ್ಲಿಂದ ಇನ್ನು ನಮ್ಮದು ಅನಂತಪುರ ಹತ್ರ ಕಲ್ಯಾಣದುರ್ಗ ಊರು ಅನ್ಲೋಡ್ ಪಾಯಿಂಟ್ ಬಂದು ಇನ್ನು 100 ಕಿಲೋಮೀಟರ್ ಇದೆ. ನೋಡ್ಬೋದು, ಇವಾಗ ಗುತ್ತಿ ಟೋಲ್ ಹತ್ರ ಇವಾಗ ಎತ್ಕೊಂಡಿದ್ದೀನಿ ಗಾಡಿ. ಅನ್ಲೋಡ್ ಆದರೆ ಒಂದೇ ಹತ್ರ ಆಗಿಬಿಡುತ್ತೆ, ಇಲ್ಲಾಂದರೆ ಅಲ್ಲಿ ಅನ್ಲೋಡ್ ಮಾಡಿಕೊಂಡು ದಾವಣಗೆರೆಗೂ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೋ. ಇನ್ನೂ ಪಾರ್ಟಿ ಫೋನ್ ಹಾಕಿಲ್ಲ, ನಂಬರು ಇಸ್ಕೊಂಡಿಲ್ಲ, ಇನ್ನು ನಂಬರ್ ತೊಗೊಂಡು ಫೋನ್ ಮಾಡಬೇಕು ನಾವೇ. ಆದರೆ ಈಗಲೇ ಅನ್ಲೋಡ್ ಮಾಡಿಸ್ಕೊಂಡು ದಾವಣಗೆರೆ ಹೊಡಿಬೇಕು ಅಂದರೆ ಹೊಡೆದ್ಬಿಡಬೇಕು. ಈಗ ತಾನೇ ಅನಂತಪುರದಿಂದ ಸರ್ವಿಸ್ ರೋಡ್ ಎತ್ಕೊಂಡು ಕಲ್ಯಾಣದುರ್ಗ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನೊಂದು 50 ಕಿಲೋಮೀಟರ್ ಇದೆ ಅಷ್ಟೇ, 1 ಅವರ್ ಹೊರಟೋಗ್ಬೋದು ಆರಾಮಾಗಿ. ನಮ್ದು ಇನ್ನೊಂದು ನಮ್ಮ ಪಂಚವಾಲ ಅಣ್ಣ ಗಾಡಿನೂ ಅಲ್ಲೇ ಲೋಡ್ ಆಗಿ ಬಂದಿತ್ತು, ಅನ್ಲೋಡ್ ಆಗ್ತಾ ಇದೆ. ಅದ್ರ ಜೊತೆನೆ ನಮ್ಮದು ಅನ್ಲೋಡ್ ಆಗ್ಬೋದು. ಅವ್ರದ್ದು ಮತ್ತೆ ದಾವಣಗೆರೆಗೆ ಬೇರೆ ಮಾಲ್ ತುಂಬ್ತಾ ಇದ್ದಾರಂತೆ. ನಮ್ಮ
ಇನ್ನು ಪಾರ್ಟಿ ನಂಬರು ಲೊಕೇಶನ್ನು ಕಳಿಸಿಲ್ಲ, ನೋಡೋಣ ಬನ್ನಿ. ಅಲ್ಲೇ ಇರ್ಬೋದು ನಮ್ಮದು ಅನ್ಲೋಡು. ಪಾರ್ಟಿ ನಂಬರ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕಳಿಸಿದ ತಕ್ಷಣ ಫೋನ್ ಹಾಕ್ಕೊಂಡು ಲೊಕೇಶನ್ ಕಳಿಸ್ಕೋಬೇಕು. ನಮಗೂ ಗೊತ್ತಿಲ್ಲ, ಕಲ್ಯಾಣದುರ್ಗ ಯಾವತ್ತು ಹೋಗಿಲ್ಲ, ನೋಡಿಲ್ಲ ನಾವು. ನೋಡೋಣ ಬನ್ನಿ ಮುಂದೆ ಹೋಗಿ. ಗೈಸ್ ಅನ್ಲೋಡ್ ಎಲ್ಲ ಫುಲ್ಲು ಮುಗ್ದೇ ಹೋಯ್ತು ನೋಡಿ. ಇದೇ ಪ್ಲೇಸಲ್ಲಿ ಅನ್ಲೋಡ್ ಮಾಡಿದ್ವಿ. ಇಲ್ಲಿ ಕಟ್ಗೆಗಳೇನು ಕಾಣಿಸ್ತಾ ಇದ್ದಾವೋ ಇದು ಮಡಕ್ಸಿರೋ ಸರ್ಕಲ್ಲು ಕಲ್ಯಾಣದುರ್ಗದಿಂದ. ಇಲ್ಲೇ ಅನ್ಲೋಡ್ ಆಯಿತು, ರೋಡ್ ಸೈಡಲ್ಲೇ. ನೋಡಿ ಖಾಲಿ ಗಾಡಿ ಆಗಲೇ ಸೈಡ್ಗೆ ಹಾಕಿದ್ದೀವಿ. ಅನ್ಲೋಡ್ ಮಾಡಿ ಬಾಡಿಗೆ ಎಲ್ಲ ಕೊಟ್ಟರು, ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಿನ್ನೆ ಬಂದು ನಮ್ಮದು ಅನ್ಲೋಡ್ ಆಗಲಿಲ್ಲ. ನಿನ್ನೆ ಬಂದಂಗೆ ತಿನ್ಬಿಟ್ಟು ಮಲಗಿಬಿಟ್ಟಿದ್ವಿ. ಗುಡ್ಸಾಕ್ತೆ ನೋಡಲ್ಲ ಬ್ರಷ್ ಇಲ್ಲ. ಆ ಕೋಲ ಐತಲ್ಲ, ಆ ಕೋಲಲ್ಲಿ ಹಿಂಗೆ ಅನ್ಬಿಡು ಬೇರೆ ಏನಕ್ಕೆ ಬಿಡು. ಹಾಂ ನೋಡಿ, ಇದೇ ಬೇಡ ಅನ್ನೋದು. ಹೋಗು. ಏನು ಬೈಕೊಳ್ಳಲ್ಲ, ಹೋಗು. ಗುರು ನಿನ್ನೆನೇ ಬಂದ್ವಿ. ನಿನ್ನೆ ಬಂದಾಗ ನಮ್ಮ ಬಾಲಣ್ಣ ಗಾಡಿನೂ ಇಲ್ಲೇ ಇತ್ತು. ಅದು ಇಲ್ಲಿ ಅನ್ಲೋಡ್ ಮಾಡಿ ಇಲ್ಲಿಂದ ಬೇರೆ ಐಟಮ್ ತುಂಬಿ ದಾವಣಗೆರೆಗೆ ಕಳಿಸಿದ್ರು. ನಮ್ಮದು ಆ ಥರನೇ ಮಾಡ್ತಾರೆ ಅಂದ್ಕೊಂಡಿದ್ವಿ, ಬಟ್ ನಮ್ದು ಇಲ್ಲೇ ಅನ್ಲೋಡ್ ಮಾಡಿಬಿಟ್ರು. ಇಲ್ಲೇ ಅನ್ಲೋಡ್ ಮಾಡಿ ಇವಾಗ ಬಾಡಿಗೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇವಾಗ ಬಿಡ್ತಾ ಇದ್ದೀವಿ. ಇವಾಗ ಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫಸ್ಟು ಅನಂತಪುರ ಶೋರೂಮ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಸ್ವಲ್ಪ ಬ್ರೇಕ್ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿಸ್ಕೊಬೇಕು. ನಿನ್ನೆ ಬಂದರೆ ಏನಾಯಿತು ಅಂದರೆ ಬಾಲಣ್ಣ ಗಾಡಿ ಇನ್ನೂ ಲೋಡ್ ಮಾಡ್ತಿದ್ರು ದಾವಣಗೆರೆಗೆ ಬೇರೆ ಐಟಮ್. ನಾವು ಬಂದಾಗ ಇಲ್ಲೇ ಸೈಡ್ಗೆ ಹಾಕಿ ಅಷ್ಟೆಲ್ಲ ಗಾಡಿ ಲೋಡ್ ಮಾಡಿಕೊಂಡು ಹೊರಟ್ರು. ನಮ್ಮ ಗಾಡಿನ ರಿವರ್ಸ್ ಹೊಡ್ಸಿದ್ರು. ನಿನ್ನೆ ಅನ್ಲೋಡ್ ಆಗಲಿಲ್ಲ. ನಾವು ಅನ್ಲೋಡ್ಗೆ ಹಾಕಿ ತಿಂದಿದ್ದೆ ಮಲಗಿಬಿಟ್ವಿ. ನೋಡಿದ್ರೆ ಬೆಳಗ್ಗೆ ಹೋಯ್ತು ಎದ್ದೊಳಷ್ಟಲ್ಲಿ. ನಿನ್ನೆ ಪೂರ್ತಿಯಾಗಿ ಅನ್ಲೋಡ್ ಮಾಡಿರಲಿಲ್ಲ, ಕಾಲು ಭಾಗ ಅನ್ಲೋಡ್ ಮಾಡಿಕೊಂಡು ಹೊರಟೋಗಿದ್ರು ಅವರು. ಬೆಳಗ್ಗೆ ಬಂದು ಇವಾಗ ಪೂರ್ತಿ ಅನ್ಲೋಡ್ ಮಾಡಿದ್ದಾರೆ. ನಾವು ಇಲ್ಲಿಂದ ಹಂಗೆ ನಮ್ಮ ಚಂದ್ರ ನೋಡಿದ್ರೆ ಹಂಗೆ UPಗೆ ಪ್ರಾಂಗೆ ಹಣ್ಣು ಪಪ್ಪಾಯ ಮತ್ತೆ ಲೋಡ್ ಮಾಡಿಕೊಂಡು ಹೋಗ್ರಿ ಅಂತ ಹೇಳ್ತಾ ಇದ್ದಾನೆ. ಸರಿ ನೋಡೋಣ ಆಗಲಿ ಅಂದ್ಬಿಟ್ಟು ನಾವು ಅನಂತಪುರ ಶೋರೂಮ್ ಹತ್ರ ಸ್ವಲ್ಪ ಬ್ರೇಕ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಸ್ಬೇಕು. ಅದಕ್ಕೆ ಇವಾಗ ಅನಂತಪುರಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ಮಿರಾರ್ ಬೇರೆ ಹೊಡೆದೋಗಿದೆ, ಮಿರಾರ್ ಬೇರೆ ಹಾಕ್ಸ್ಕೋಬೇಕು. AC ಬೇರೆ ಬರ್ತಿಲ್ಲ. ಅಷ್ಟು ಇಲ್ಲಿಂದ ಹೋಗೋಣ. ಇಲ್ಲಿಂದ ಡೈರೆಕ್ಟ್ ಅನಂತಪುರ ಶೋರೂಮಿಗೆ ಬಂದು ನಮ್ಮ ಗಾಡಿ ಕೆಲಸ ಏನಿತ್ತೋ ಎಲ್ಲ ಮುಗಿಸ್ಕೊಂಡ್ವಿ. AC ಒಂದು ಚೆಕ್ ಮಾಡಲ್ಲ ಅಂದರು, ಯಾಕಂದರೆ ಟೆಕ್ನಿಷಿಯನ್ ಇಲ್ಲ ಅಂತಂದರು. ನೋಡಿ ಹರ್ಷ ಟ್ರಕ್ಕಿಂಗ್ ಅನಂತಪುರ ಹೈವೇಯಲ್ಲೇ ಇರೋದು. NH7 ಅನಂತಪುರದಿಂದ ಕರೆಕ್ಟಾಗಿ 12ರಿಂದ 13 ಕಿಲೋಮೀಟ್ರ್ ಲೆಫ್ಟಲ್ಲೇ ಹೈವೇ. ಆ್ಯಡ್ಬ್ಲೂ ತೊಗೊಳ್ಳೋರು ಇಲ್ಲೇ ತೊಗೊಬೋದು, ಹೈವೇಯಲ್ಲೇ ಸಿಗುತ್ತೆ. ಆ್ಯಡ್ಬ್ಲೂ ಒಂದು 2 ಕ್ಯಾನ್ ಎತ್ತಾಕೊಂಡು ನಾವು 20 ಲೀಟ್ರ್ 2 ಎತ್ತಾಕೊಂಡ್ವಿ. ಇಲ್ಲಿ ಅಂದ್ಬಿಟ್ಟು ಡೈರೆಕ್ಟು ಅನಂತಪುರ ಆಫೀಸ್ ಹತ್ರ ಹೋಗಬೇಕು. ನೋಡಬೇಕು, ಚಂದ್ರಕ್ಕೆ ಫೋನ್ ಆಗಬೇಕು ಎಲ್ಲಿ ಹೋಗಬೇಕು ಅಂತ ಇನ್ನೂ ಗೊತ್ತಿಲ್ಲ. ಏನೂ ಮಾಡಿಸಿಲ್ಲ, ಬ್ರೇಕ್ ಅಡ್ಜಸ್ಟ್ಮೆಂಟು. ವೀಲು ಬ್ರೇಕ್ ಹಿಡಿದ್ರೆ ಆಡ್ತಿತ್ತು. ಅದಾದಮೇಲೆ ಮಿರಾರು ನೋಡ್ಬೋದು, ರೈಟ್ ಸೈಡು ಮಿರಾರನ್ನು ಹೊಸದು ಹಾಕ್ಸ್ಕೊಂಡ್ವಿ. ಹಳೆ ಮಿರಾರ್ ಇಲ್ಲೇ ಐತೆ ಗಾಡಿಯಲ್ಲೇ. ಅಷ್ಟೇ, ಕೆಲಸ ಮುಗೀತು. ಗುರು ಅನಂತಪುರ ಆಫೀಸ್ ಹತ್ರ ಹೊರಟಿದ್ದೀವಿ. ಮತ್ತು ನೆಕ್ಸ್ಟ್ ಲೋಡ್ ಏನು ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.